ಕಾರ್ಯಕ್ರಮದ ಆರಂಭದಲ್ಲಿ ಹಸಿರು ಸಂರಕ್ಷಣೆಯ ಸಂಕೇತವಾಗಿ ಅತಿಥಿಗಳಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಗೌರವಾನ್ವಿತ ಅತಿಥಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಯುವ ಜನರ ಸಂಘದ ಸದಸ್ಯರು ಶಂಕರ್ ಸರ್ ಅವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಬರೀಶ್ ರವರು ಮಾತನಾಡಿ, ಶಂಕರ್ ಸರ್ ರವರು ಕೇವಲ ಶಿಕ್ಷಕರಲ್ಲ, ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದ ವ್ಯಕ್ತಿತ್ವ. ಅವರ ಶ್ರಮ, ಶಿಸ್ತು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದತ್ತ ಅವರ ಬದ್ಧತೆ ಅವರನ್ನು ವಿಶಿಷ್ಟ ಶಿಕ್ಷಕರನ್ನಾಗಿ ಮಾಡಿದೆ. ನಾನು ಶಾಲೆಯ ದಿನಗಳಲ್ಲಿ ಅವರಿಂದ ಪಡೆದ ಪಾಠಗಳು ಇಂದಿಗೂ ಮನಸ್ಸಿನಲ್ಲಿ ಉಳಿದಿವೆ ಎಂದು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಶಿಕ್ಷಕರು ಶಂಕರ್ ಸರ್ ರವರ ಸೇವೆಯನ್ನು ಶ್ಲಾಘಿಸಿ, ಅವರು ಗ್ರಾಮೀಣ ಪ್ರದೇಶದಲ್ಲಿಯೂ ಹಾಗೂ ಪಟ್ಟಣದಲ್ಲೂ ಉತ್ತಮ ಶಿಕ್ಷಣದ ಬೆಳಕನ್ನು ಹರಡುತ್ತಿರುವುದನ್ನು ಮೆಚ್ಚಿದರು. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗಾಗಿ ಹೃದಯಸ್ಪರ್ಶಿ ಮಾತುಗಳನ್ನು, ನಂತರ ಕರ್ನಾಟಕ ವಾಲ್ಮೀಕಿ ರತ್ನ ಪ್ರಶಸ್ತಿ ನನಗೆ ಬಂದಿರುವುದು ತುಂಬಾ ಸಂತೋಷವಾಗಿರುವ ಸುದ್ದಿ. ಕಾರ್ಯಕ್ರಮದ ಕೊನೆಯಲ್ಲಿ ಶಂಕರ್ ಸರ್ ಮಾತನಾಡಿ, ಈ ಪ್ರಶಸ್ತಿ ನನ್ನ ವೈಯಕ್ತಿಕ ಸಾಧನೆಯಲ್ಲ, ನಮ್ಮ ಶಾಲೆಯ ತಂಡದ ಶ್ರಮದ ಫಲ. ವಿದ್ಯಾರ್ಥಿಗಳ ಯಶಸ್ಸು ನನ್ನ ಜೀವನದ ಅತ್ಯಂತ ದೊಡ್ಡ ಪ್ರಶಸ್ತಿ ಎಂದು ಭಾವಪೂರ್ಣವಾಗಿ ಹೇಳಿದರು. ವರದಿ ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.